ಹಾಯ್ ಹಲೋ ನಮಸ್ಕಾರ ಅರ್ಸಿಕೆರೆ. ಈ ವಿಡಿಯೋದಲ್ಲಿ ನಾವು ಶಾರದಾ ಇಂಗ್ಲೀಷ್ ಸ್ಕೂಲಿನ ಇಂಟೀರಿಯರನ್ನು ಕಂಪ್ಲೀಟ್ ಮಾಡಿದ್ದೀವಿ. ಯಾರಪ್ಪ ಅಂತಂದರೆ ವಾಣಿ ಇಂಟೀರಿಯರ್ಸ್ ಅವರು. ಫಸ್ಟು ಈ ರೂಮಿನ ಬಗ್ಗೆ ಮಾತಾಡೋಣ. ಈ ರೂಮನ್ನು ಮೀಟಿಂಗ್ ರೂಮ್ ಅಂತ ನಾವು ಸೆಟಪ್ ಮಾಡಿದ್ದೀವಿ. ಈ ರೂಮಿನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದು ಈ ರೂಮಲ್ಲಿ ಮೀಟಿಂಗನ್ನು. ಯಾಕೆ ಅಂತ ಅಂದರೆ ಈ ರೂಮಲ್ಲಿ ನಾವು ಪ್ರೊಜೆಕ್ಟರ್ ಫಿಟ್ಟಿಂಗ್ ಮಾಡಿದ್ದೀವಿ. ಯಾಕಪ್ಪ ಪ್ರೊಜೆಕ್ಟರ್ ಫಿಟ್ಟಿಂಗ್ ಮಾಡಿದ್ದೀವಿ ಅಂತ ನೀವು ಕೇಳ್ಬೋದು. ಪೇರೆಂಟ್ಸಿಗಾಗಲಿ, ಟೀಚರ್ಸಿಗಾಗಲಿ, ಮಕ್ಕಳಿಗಾಗಲಿ ಪಾಠದ ಜೊತೆಗೆ ಆ ಪಾಠದ ಒಂದು ವಿಡಿಯೋ ತೋರಿಸ್ಬಿಟ್ರೆ ತಲೆಗೆ ಬೇಗ ಹೋಗುತ್ತೆ ಅನ್ನೋ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಇಲ್ಲಿ ಪ್ರೊಜೆಕ್ಟ್ರನ್ನ ಫಿಟ್ಟಿಂಗ್ ಮಾಡಿದ್ದೀವಿ. ಈ ಸ್ಕೂಲಲ್ಲಿ ನಾವು 4 ಕ್ಲಾಸ್ ರೂಮ್ ಮಾತ್ರ ಡಿಸೈನ್ ಮಾಡಿರೋದು. ಆ 4 ಕ್ಲಾಸ್ ರೂಮನ್ನು 4 ಥರ ಡಿಸೈನ್ ಮಾಡಿದ್ದೀವಿ. ಆ ಡಿಸೈನ್ಗಳು ನಿಮಗೇನಾದ್ರು ಇಷ್ಟ ಆಯಿತು ಅಂದರೆ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡಿ, ಇಲ್ಲಾಂದರೆ ಲೈಕ್ ಮಾಡಿ. ಈ ರೂಮಿನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಇಲ್ಲಿ ನೀವೇನು ನೋಡ್ತಿದ್ದೀರಲ್ಲ, ಇದು 12mm ಗ್ಲಾಸ್, ಟಫನ್ ಗ್ಲಾಸಿನ ಮೇಲೆ ಸ್ಟಿಕ್ಕರಿಂಗ್ ವರ್ಕನ್ನು ಶಾರದಾ ಇಂಗ್ಲೀಷ್ ಸ್ಕೂಲ್ ಅಂತ ಫ್ರಂಟಲ್ಲಿ ಏನು ಕಾಣಿಸ್ತಲ್ಲ, ಅದು ಸ್ಟಿಕ್ಕರಿಂಗ್ ವರ್ಕನ್ನು ಈ ಕಡೆಯಿಂದ ಮಾಡಿದ್ದೀವಿ. ಹಾಗೆ ನೀವು ಈ ಕಡೆ ತಿರುಗಿಬಿಟ್ಟು ನೋಡಿದ್ರೆ ಇಲ್ಲೇನು ಕಾಣಿಸ್ತಿದೆ ಅಲ್ಲ, ಇದು ಅಲ್ಯೂಮಿನಿಯಂ ಫ್ರೇಮಿಂದ ಮಾಡಿರುವಂಥ ವಿಂಡೋ. ಇಲ್ಲಿ ನಾವು 3 ಡೋರನ್ನು ಕೊಟ್ಟಿದ್ದೀವಿ ಈ ವಿಂಡೋಗೆ. ಮತ್ತು ಇದನ್ನು ನಾವು ನಾರ್ಮಲ್ ಗ್ಲಾಸ್ ಹಾಕಿದ್ದೀವಿ. ನೀವು ನೋಡ್ಬೋದು, ಆ ಕಡೆ ಎಲ್ಲ ಬೆಳಕು ಜಾಸ್ತಿ ಬರ್ತಿದೆ ಈ ರೂಮಿಗೆ. ಈ ರೂಮಲ್ಲಿ ಈ ಟೇಬಲಿನ ಬಗ್ಗೆ ಮಾತಾಡೋಣ. ಈ ಟೇಬಲ್ ಏನಿದೆ ಇದು ಸ್ಕ್ವೇರ್ ಅಲ್ಲ, ಇದೊಂದು ಸ್ವಲ್ಪ ಓವಲ್ ಶೇಪಲ್ಲಿ ನಾವು ಡಿಸೈನ್ ಮಾಡಿದ್ದೀವಿ ಫ್ರಂಟಲ್ಲಿ. ಆಮೇಲೆ ಇದ್ರ ಮೇಲೆ ಕಾಣಿಸ್ತಿದೆ ಅಲ್ಲ, ಇದು ನಿಮಗೆ ಸನ್ಮೇಕನ ಅಂಟಿಸಿದ್ದೀವಿ. ಮತ್ತು ಈ ಸನ್ಮೇಕ ಕೆಳಗಡೆ ವೈಟ್ ಅನ್ನು ಕಾಣಿಸ್ತಿದೆ ಅಲ್ಲ, ಇದು ನಾವು ಡಿಕೋ ಪೇಂಟಿಂಗಲ್ಲಿ ಫಿನಿಶ್. ಇವಾಗ ಟೇಬಲಿನ ಬಗ್ಗೆ ಆಯಿತು. ಇವಾಗ ಈ ಚೇರಿನ ಬಗ್ಗೆ ಮಾತಾಡೋಣ. ಈ ಚೇರನ್ನು ನಾವು MDF ಅಲ್ಲಿ ಮಾಡಿ ಡಿಕೋ ಪೇಂಟಿಂಗಲ್ಲಿ ಫಿನಿಶಿಂಗ್ ಕೊಟ್ಟಿದ್ದೀವಿ. ಈ ಚೇರಲ್ಲಿ ನಿಮಗೆ 5 ಕಲರು ಕಾಣಿಸೋಕ್ಕೆ ಬರುತ್ತೆ. ಫಸ್ಟು ಯೆಲ್ಲೋ, ಆಮೇಲೆ ಬ್ಲೂ, ಆರೆಂಜ್, ಗ್ರೀನ್, ಬ್ಲೂ, ಈ 5 ಕಲರನ್ನು ನಾವು ಫಿನಿಶಿಂಗ್ ಮಾಡಿದ್ದೀವಿ. ಆಮೇಲೆ ಸ್ಕೂಲಲ್ಲಿ ಎಲ್ಲ ಮಕ್ಕಳು ಒಂದೇ ಸೈಜಲ್ಲಿರಲ್ಲ, ಅದನ್ನು ನಾವು ತಲೆಯಲ್ಲಿ ಇಟ್ಕೊಂಡು 2 ಸೈಜಲ್ಲಿ ನಾವು ಮಾಡಿದ್ದೀವಿ ಚೇರ್ಗಳನ್ನು. ಆಮೇಲೆ ಈ ರೂಮಲ್ಲಿ ಇನ್ನೊಂದು ಹೈಲೈಟ್ ಆಗ್ತಿರುವಂಥ ವಿಷಯ ಅಂತ ಅಂದರೆ ಈ ಬೋಲ್ಡ್ ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಿದೆ ಅಲ್ಲ, ಇದನ್ನು ಪಿನ್ ಬೋಲ್ಡ್ ಅಂತ ಕರಿತೀವಿ. ನಿಮ್ಮ ಮಕ್ಕಳು ಎಷ್ಟು ಕ್ರಿಯೇಟಿವಿಟಿಯಾಗಿ ಪ್ಲ್ಯಾನ್ ಮಾಡ್ತಾರೆ ಅನ್ನೋದು ಈ ಬೋಲ್ಡು ನಿಮಗೆ ಎತ್ತಿ ತೋರಿಸುತ್ತೆ. ಮೀನ್ಸ್ ಇವಾಗ ಅವಾಗಲೇ ನೋಡ್ಬೋದು, ಅವಾಗಲೇ ಮಾಡಿ ಟೀಚರ್ಸ್ ಎಲ್ಲ ಒಂದು ಎಕ್ಸಾಂಪಲಿಗೆ ತೋರಿಸಿದ್ದಾರೆ ಈ ಥರ ಪ್ಲ್ಯಾನಿಂಗ್ ಮಾಡ್ಬೋದು ಅಂತ. ಆಮೇಲೆ ಮಾರ್ಕ್ಸ್ ಕಾರ್ಡಿಂದ ಆಗಿರ್ಬೋದು, ರಿಸಲ್ಟಿಂದ ಆಗಿರ್ಬೋದು, ಅವನ್ನೆಲ್ಲ ಇವಾಗ ನೀವು ಇದೇನು ಈ ಗ್ಲಾಸ್ ನೋಡ್ತಿರಲ್ಲ, ಇದು ಸ್ಟಿಕ್ಕರಿಂಗ್ ವರ್ಕು. ಆಮೇಲೆ ನಿಮಗೆ ಅವಾಗಲಿಂದ ಡೌಟ್ ಇರ್ಬೋದು, ಸೈಡಲ್ಲೆಲ್ಲ ಏನಪ್ಪ ಇದು ಬಾರ್ಡ್ರ್ ಥರ ಕೊಟ್ಟಿದ್ದಾರೆ ಒಂದಡಿ ಇದು ಅಂತ. ಇದು ಬಾರ್ಡ್ರ್ ಅಂತ ಅಂದರೆ ನಾವು ಫಸ್ಟೇ ಪ್ಲೇವುಡ್ ಶೀಟನ್ನು ಕಟ್ ಮಾಡಿಬಿಟ್ಟು ಅದೊಂದು ಗೇಟ್ ಇತ್ತು ದೊಡ್ಡದು, ಅದನ್ನು ಮುಚ್ಚೋಕ್ಕೋಸ್ಕರ ನಾವು ಈ ಥರ ಪ್ಲ್ಯಾನಿಂಗ್ ಮಾಡಿದ್ದೀವಿ. ಆ ಕಡೆ ಈ ಕಡೆ ಬಾರ್ಡ್ರೆಲ್ಲ ಶೀಟ್ ಹಾಕ್ಬಿಟ್ಟು ಅದ್ರ ಮೇಲೆ ಗ್ಲಾಸ್ ಕೂರಿಸಿ ಆಮೇಲೆ ಇದನ್ನು ನಾವು ಡಿಕೋ ಪೇಂಟಿಂಗಿಂದ ಫಿನಿಶ್ ಮಾಡಿದ್ದೀವಿ. ಸ್ವಲ್ಪ ಯೂನಿಕ್ ಆಗಿರಲಿ ಅಂತ ಬೇರೆ ಬೇರೆ ಟೈಪ್ ಆಫ್ ಸ್ಟಿಕ್ಕರ್ಗಳನ್ನು ಪೇಸ್ಟಿಂಗ್ ಮಾಡಿದ್ದೀವಿ. ಇವಾಗ 3ನೇ ರೂಮಿಗೆ ಹೋಗೋಣ. ಇದು ಇಲ್ಲಿರಬಾರ್ದು, ಇದು ಒಳಗಡೆ ಇರಬೇಕಾಗಿತ್ತು. ಇದು ಟಾಯ್ಸ್ ಇಡೋಕ್ಕೆ ಅಂತ ಬಾಕ್ಸ್ಗಳನ್ನು ಮಾಡಿರೋದು. ಒಂಥರ ಸ್ಪೆಷಲ್ ಆಗಿರೋ ರೂಮು. ಈ ಟೇಬಲ್ ಏನು ನೋಡ್ತಿದ್ದೀರಲ್ಲ, ಇದನ್ನು
3 ಥರ ನಾವು ಯೂಸ್ ಮಾಡ್ಕೋಬೋದು. ಫಸ್ಟು ಯು ಶೇಪಲ್ಲಿ ನೋಡಿ, ಒಂದೊಂದು ಸಿಂಗಲ್ ಇಟ್ಬಿಟ್ರೆ ಅದು ಯು ಶೇಪಲ್ಲಿ ಆಗುತ್ತೆ. ಅಕ್ಕಪಕ್ಕ ಒಂದು 4 ಜನ ಮಕ್ಕಳು ಕೂರಿಸ್ಬಿಟ್ಟು ಮಧ್ಯದಲ್ಲಿ ಒಬ್ಬರು ಟೀಚರು ಕೂತ್ಕೋಬೋದು. ಅದು ಬಿಟ್ಟರೆ ಹಿಂಗೆ ರೌಂಡು 10 ಜನ ಕೂತ್ಕೋಬೋದು. 10 ಜನ ಈ ಟೇಬಲಲ್ಲಿ ಕ್ಲೀನಾಗಿ ಕೂತ್ಕೋಬೋದು. ಅದು ಬಿಟ್ಟರೆ ನಿಮಗೆ ಈ ಶೇಪು ಇಷ್ಟ ಆಗಲಿಲ್ಲ ಅಂತಂದರೆ ಬೇರೆ ಡಿಸೈನಲ್ಲಿ ಇಷ್ಟು ಥರನೂ ಮಾಡ್ಕೋಬೋದು. ಇಷ್ಟೇ, ಈ ಥರ ಒಂದು ಸ್ವಲ್ಪ ಮೂವ್ ಮಾಡಿದ್ರೆ ಫ್ರಂಟಿಗೆ ಎಷ್ಟು ಥರ ಆಗುತ್ತೆ. ಇದರಲ್ಲೂ ಅಷ್ಟೇ ನಾವು 4 ಕಲರನ್ನು ಯೂಸ್ ಮಾಡಿದ್ದೀವಿ, ಸೈಡಲ್ಲೆಲ್ಲ ಇಟ್ಟಿದ್ದೀವಿ, ನೋಡ್ಬೋದು ನೀವೇ. ಆರಾಮಾಗಿ ಈ ಟೇಬಲಲ್ಲಿ 10 ಜನ ಸ್ಟೂಡೆಂಟ್ಸು ಆರಾಮಾಗಿ ಕೂತ್ಕೊಂಡು ಡ್ರಾಯಿಂಗ್ ಆಗಿರ್ಬೋದು, ಆಮೇಲೆ ಹೋಮ್ವರ್ಕ್ ಆಗಿರ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಇದು ಅಷ್ಟೇ, ನಾವು ಮೇಲ್ಗಡೆ ಲ್ಯಾಮಿನೇಟ್ ಮಾಡಿಬಿಟ್ಟು ಕೆಳಗಡೆ ಡಿಕೋ ಪೇಂಟನ್ನು ಫಿನಿಶಿಂಗ್ ಆಗಿ ಕೊಟ್ಟಿದ್ದೀವಿ. ನೋಡ್ಬೋದು ಪಕ್ಕದ ರೂಮಲ್ಲಿ ಶೀಟ್ ಇಟ್ಟಿದ್ವಿ ಫ್ರಂಟ್ ಸೈಡು. ಇಲ್ಲಿ ಬಾಕ್ಸ್ ಕ್ಲೀನಾಗಿ ಕಾಣುತ್ತೆ ನಿಮಗೆ. ಮಕ್ಳಿಗೆ ಆಟ ಸಾಮಾನಾಗಿರ್ಬೋದು, ಹೋಮ್ವರ್ಕ್ ಬುಕ್ ಆಗಿರ್ಬೋದು, ಅದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಅಂತಲೇ ಒಂದು ಬಾಕ್ಸ್ ಮಾಡಿದ್ದೀವಿ ನಾವು. ಅದೇ ಬೇರೆ ರೂಮಲ್ಲಿ ಇದು ಒಂದು ಸ್ವಲ್ಪ ಕಲರನ್ನು ನಾವು ಡಿಫ್ರೆಂಟ್ ಮಾಡಿದ್ದೀವಿ. ಆಮೇಲೆ ಈ ಸ್ಟಿಕ್ಕರಿಂಗ್ ವರ್ಕು ಅಷ್ಟೇ, ಪಾಲ್ಟೇಷನ್ ಒಂದೊಂದು ಪಾಲ್ಟೇಷನಿಗೂ ಒಂದೊಂದು ಸ್ಟಿಕ್ಕರಿಂಗ್ ವರ್ಕು ನಾವು ಮಾಡ್ಕೊಂಬಂದಿದ್ದೀವಿ. ಈ ರೂಮ್ ನೋಡಿದ್ರೆ ಈಗ ಕಲರ್ಫುಲ್ ಅನಿಸುತ್ತೆ. ಯಾಕಪ್ಪ ಅಂತಂದರೆ ಇಲ್ಲಿ ನಾವು ತುಂಬಾ ಕಲರ್ಸಿನ ಸನ್ಮೇಕಗಳನ್ನು ಯೂಸ್ ಮಾಡಿದ್ದೀವಿ. ನೋಡ್ಬೋದು, ಒಂದು ಟೇಬಲಲ್ಲಿ 4 ಜನ ಕೂತ್ಕೋಬೋದು ಆರಾಮಾಗಿ. ಡ್ರಾಯಿಂಗ್ ಏನಾದ್ರು ಮಾಡ್ಬೇಕಾದ್ರೆ 4 ಜನ ಕೂತ್ಕೋಬೋದು. ಅದೇ ಒಂದು ಸ್ವಲ್ಪ ಏನಾದ್ರು ಮೀಟಿಂಗ್ ಥರ ಮಾಡಿಸ್ತೀವಿ ಮಕ್ಳ ಜೊತೆಗೆ ಅಂತ ಅಂದಾಗ 8 ಜನನೂ ಹಾಕೊಂಡು ಕೂರಿಸ್ಬೋದು ಒಂದೊಂದು ಸಲ. ನೋಡ್ಬೋದು, ಇದು 4 ಜನ ಕೂತ್ಕೋಬೋದು. ಇಲ್ಲಿ ನೋಡಿ, ಫ್ರೀಯಾಗಿ 8 ಜನನೂ ಕೂತ್ಕೋಬೋದು. ಆ ಥರ ನಾವು ಸೆಟಪ್ ಮಾಡಿದ್ದೀವಿ ಟೇಬಲ್ಗಳನ್ನೆಲ್ಲ. ಇದು ಮಾಮೂಲಿ ಆ ಕಡೆ ಸೈಡ್ ಏನಿತ್ತು ಅದೇ ಬಾಕ್ಸನ್ನು ಇಲ್ಲೇ, ಆದರೆ ಒಂದು ಸ್ವಲ್ಪ ಕಲರನ್ನು ನಾವು ಚೇಂಜ್ ಮಾಡಿದ್ದೀವಿ. 3 ರೂಮಲ್ಲಿ ಏನಿದೆ ಅಲ್ಲ ಅದೇ ಕಲರ್ ಇಲ್ಲಿ ಬರೋಲ್ಲ. ಇದು ಬಾಕ್ಸು, ಆ ಸನ್ಮೇಕ ಎಲ್ಲ ಏನೇನಿದೆ ಅಲ್ಲ ಅದೇ ಕಲರನ್ನು ನಾವು ಇಲ್ಲೂ ಕ್ಯಾರಿ ಮಾಡಿದ್ದೀವಿ. ಟೀಚರ್ಸಿಗೆ ಫೈಲ್ ಆಗಿರ್ಬೋದು ಹಾಗೂ ಚಾಪೀಸ್ ಆಗಿರ್ಬೋದು ಏನು ಬೇಕಾದ್ರೂ ಸ್ಟೋರೇಜ್ ಮಾಡ್ಕೋಬೋದು ಈ ಬಾಕ್ಸಲ್ಲಿ. ಇದು ಆಟೋ ಕ್ಲೋಸಿಂಗ್ ಇಂಚಸ್ನ ಹಾಕ್ಬಿಟ್ಟು ನಾವು ಕೊಟ್ಟಿದ್ದೀವಿ ಬಾಕ್ಸನ್ನು. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟು ಮಾಡಿ ಅರಸೀಕೆರೆಯಲ್ಲಿ ನಮ್ಮನ್ನು ಬೆಳೆಸಿ. ಆಮೇಲೆ ವಾಣಿ ಇಂಟೀರಿಯರ್ಸಿನ ಬಗ್ಗೆ ನಿಮ್ಮ ಈ ವರ್ಕ್ ನಿಮಗೆ ಹೆಂಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ. ಒಂದು ಸಲ ನೋಡೋಣ ನಿಮ್ಗೆ ಇಷ್ಟ ಆಗಿದೆಯಾ ಅಂತ.